ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ನೋಡಿ, ಚಿಕನ್ ಲೆಗ್ ಪೀಸಲ್ಲಿ ನಾನೊಂದು ಮಸಾಲ ತಯಾರು ಮಾಡಿ ಅದರಲ್ಲಿ ಫ್ರೈ ಮಾಡಿ ತೋರಿಸಿದ್ದೇನೆ. ಸ್ವಲ್ಪ ಚೇಂಜಸ್ ಮಾಡಿದ್ದೇನೆ, ಅಂದರೆ ಕ್ಯಾಶು ಕರಿ ಲೀವ್ಸ್ ಎಲ್ಲ ಹಾಕಿ ತುಂಬ ರುಚಿಯಾಗಿ ಬಂದಿದೆ. ನಿಮ್ಮ ಮನೆಯಲ್ಲಿ ಸೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹಾಗಾದರೆ ಸರಿ, ಹೇಗೆ ಮಾಡೋದೆಂದು ನೋಡುವ. ನೋಡಿ, ಈ ರೀತಿಯ ಮಸಾಲೆ ರೆಡಿ ಮಾಡಿದ್ದೇನೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇಲ್ಲಿ ನೋಡಿ, ನಾನು 2 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ತೆಗೆದುಕೊಂಡಿದ್ದೀನಿ. ಇದನ್ನು ನಾನು ಫ್ರೈ ಮಾಡಲಿಲ್ಲ. ಮತ್ತು 1 ಟೀ ಸ್ಪೂನ್ನಷ್ಟು ಕರಿಮೆಣಸು, 4 ಬ್ಯಾಡಗಿ ಮೆಣಸನ್ನು ಹಾಕಿದ್ದೇನೆ. ಬಣ್ಣ ಚೆನ್ನಾಗಿ ಬರ್ತದೆ, ಅದಕ್ಕೋಸ್ಕರ. ಕರಿಮೆಣಸು 1 ಟೀ ಸ್ಪೂನ್ ಹಾಕಿರೋದ್ರಿಂದ ಖಾರ ಇರ್ತದೆ ಅದರದ್ದು ಸಹ. 1 ಟೀ ಸ್ಪೂನ್ನಷ್ಟು ಶಾಜೀರ, ಒಂದು ದೊಡ್ಡ ತುಂಡು ಚಕ್ಕೆ, ಒಂದು 8 ಹಸಿರು ಏಲಕ್ಕಿ, ಸಣ್ಣ ಪೀಸ್ ಜಾವಿತ್ರಿ, ಒಂದು 8 ಲವಂಗ. ಇದಿಷ್ಟು ಮಸಾಲೆಗೆ ಹಾಕಲಿಕ್ಕಿದೆ. ಇದನ್ನು ನಾನು ಮಿಕ್ಸಿ ಜಾರಿಗೆ ನೋಡಿ ಹಾಕ್ತೇನೆ. ಒಳ್ಳೆ ಪರಿಮಳ ಮತ್ತು ಟೇಸ್ಟ್ ಕೊಡ್ತದೆ ಇದು. ಸ್ವಲ್ಪ ಅರಸಿನ, ಮತ್ತು ಒಂದು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ. ನೋಡಿ, ಮಸಾಲೆಯನ್ನು ಈ ರೀತಿ ಪುಡಿ ಮಾಡಿದ್ದೇನೆ ನಾನು. ಒಳ್ಳೆ ಪುಡಿಯಾಗಿದೆ ಇದು. ನೋಡಿ, ಲೆಗ್ ಪೀಸ್ ಒಂದು 5 ಪೀಸ್ ಇದೆ ಇದರಲ್ಲಿ. ಈ 5 ಪೀಸಿಗೆ ನಾನು ನೋಡಿ ಈ ರೀತಿ ಕಟ್ಟು ಕೊಡ್ತಾ ಇದ್ದೇನೆ. ಮಸಾಲೆ ಒಳಗೆ ಚೆನ್ನಾಗಿ ಎಳೀತದೆ, ಅಷ್ಟು ಸಪ್ಪೆ ಸಪ್ಪೆ ಅನಿಸುವುದಿಲ್ಲ. ಒಳಗೆ ಮಸಾಲೆಯನ್ನು ಚೆನ್ನಾಗಿ ತುಂಬಿಸಿ 1 ಗಂಟೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು, ಅಥವಾ ಅರ್ಧ ಗಂಟೆ ಆದರೂ ಸರಿ. ನೋಡಿ, ಎಲ್ಲದಕ್ಕೂ ಕಟ್ ಮಾಡಿ ಆಯ್ತು. ಈಗ ನಾನು ಎಲ್ಲ ಪೀಸನ್ನು ಸಹ ಇದಕ್ಕೆ ಮಿಕ್ಸಿಯಲ್ಲಿ ರೆಡಿ ಮಾಡಿದ ಮಸಾಲೆ ಪುಡಿ ಹಾಕಿದ್ದೇನೆ. ಸ್ವಲ್ಪ ಉಪ್ಪು, ಮತ್ತು ಒಂದು 2 ಟೇಬಲ್ ಸ್ಪೂನ್ನಷ್ಟು ಟೊಮ್ಯಾಟೊ ಕೆಚಪ್, 1 ಟೀ ಸ್ಪೂನ್ನಷ್ಟು ಸೋಯಾ ಸಾಸ್, ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ. 1 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ಅರ್ಧ ಲಿಂಬೆ ರಸ ಹಾಕ್ತೇನೆ ನಾನು ಇದಕ್ಕೆ. ಇದನ್ನಿನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ ಪೀಸಿಗೆಲ್ಲ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ಕೊನೆಗೆ 1 ಗಂಟೆ ಆದರೂ ಇದನ್ನು ಇಡಬೇಕು. ಮತ್ತು ಒಂದು 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕ್ತೇನೆ ನಾನು ಇದಕ್ಕೆ. ಶಾಲೋ ಫ್ರೈ ಮಾಡೋದ್ರಿಂದಾಗಿ ಇದಕ್ಕೆ ಎಣ್ಣೆ ಕಡಿಮೆ ಹೋಗ್ತದೆ ಇದಕ್ಕೆ, ಮಾತ್ರ ಅಷ್ಟೇ ರುಚಿ ಕೂಡ ಚೆನ್ನಾಗಿರ್ತದೆ ಕೂಡ. ನೋಡಿ, ಈಗ ನಾನು ಮ್ಯಾರಿನೇಟ್ ಆಗಲಿಕ್ಕೆ ಅಂತ ಇಡ್ತೇನೆ ಇದನ್ನು. ಒಳ್ಳೆ ಬಣ್ಣ ಬಂದಿದೆ ನೋಡಿ. ಬ್ಯಾಡಗಿ ಮೆಣಸು ಹಾಕಿದ್ದೇನೆ ನೋಡಿ, ಅದರದ್ದು ಬಣ್ಣ ಇದು. ಜಾಸ್ತಿ ಖಾರ ಬೇಕನ್ಸಿದವರು ಸ್ವಲ್ಪ ಹಾಕ್ಕೊಳ್ಬಹುದು. ನಾನಿಲ್ಲಿ 4 ಹಾಕಿದ್ದೇನೆ, ಸಾಕಾಗ್ತದೆ. ಇದುವೇ ಸ್ವಲ್ಪ ಖಾರ ಅಂತ ಆಗ್ತದೆ. 2 ಟೇಬಲ್ ಸ್ಪೂನ್ನಷ್ಟು ನೋಡಿ ಎಣ್ಣೆ ಹಾಕಿದ್ದೇನೆ ನಾನು, ಸಾಕು. 2 ಟೇಬಲ್ ಸ್ಪೂನ್ ಎಣ್ಣೆ. 1 ಟೀ ಸ್ಪೂನ್ನಷ್ಟು ಬಡೆಸೊಪ್ಪು, ಫೆನಲ್ ಸೀಡ್ ಹೇಳ್ತೇವೆ ನೋಡಿ, ಅದು ಒಳ್ಳೆ ಟೇಸ್ಟ್ ಕೊಡ್ತದೆ ಇದು ಸಹ. ಮತ್ತು ಕರಿಬೇವು, ಒಂದು 2-3 ಎಸಳು ಕರಿಬೇವನ್ನು ಇದಕ್ಕೆ ಹಾಕ್ತೇನೆ ನಾನು. ಹಾಕಿ ಈ ರೀತಿ ಒಂಚೂರು ಫ್ರೈ ಮಾಡುವ. ಕರಿಬೇವು ಚಟಪಟ ಅಂತದೆ ನೋಡಿ. ಆವಾಗ ನಾವು ಮ್ಯಾರಿನೇಟ್ ಮಾಡಿಟ್ಟ ಈ ಚಿಕನನ್ನು ಈ ರೀತಿ ಒಂದಕ್ಕೊಂದು ಪಕ್ಕದಲ್ಲಿ ಜೋಡಿಸಿ ಫ್ರೈ ಮಾಡುವ. ಮೊದಲೊಂದು ಸಲ ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ, ನಂತರ ಮೆಲ್ಲ ಉರಿಯಲ್ಲಿ ನಾನು ಇದನ್ನು ಫ್ರೈ ಮಾಡ್ತೇನೆ. 5 ಪೀಸ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಇದಕ್ಕಿಂತ ಮೊದಲು ನಾನು ಹಿಂದೊಮ್ಮೆ ತಂದೂರಿ ಚಿಕನ್ ಎಲ್ಲ ಫ್ರೈ ಮಾಡಿ ತೋರಿಸಿದ್ದೇನೆ. ಕಬಾಬ್, ತಂದೂರಿ ಚಿಕನ್ ಎಲ್ಲ. ನಿಮಗೆ ಟ್ರೈ ಮಾಡಬೇಕು ಅನಿಸಿದರೆ ಅಥವಾ ನೋಡಬೇಕು ಅನಿಸಿದರೆ ನೀವು ಗುಡ್ ಫುಡ್ ಲ್ಯಾಂಡನ್ನು ಚೆಕ್ ಮಾಡಬಹುದು. ನೋಡಿ, ಮೆಲ್ಲ ಉರಿಯಲ್ಲಿಯೇ ಇದು. ಈಗ ಲೋ ಟು ಮೀಡಿಯಮ್ ಹೀಟಲ್ಲಿ ಇಟ್ಟು ನಾನೀಗ ಫ್ರೈ ಮಾಡ್ತಾ ಇದ್ದೇನೆ. ಇದನ್ನು ಈ ರೀತಿ ಸೈಡೆಲ್ಲ ಚೆನ್ನಾಗಿ ಫ್ರೈ ಆಗುವಂತೆ ತಿರುಗಿಸಿ ನಾವಿದನ್ನು ಬೇಯಿಸಬೇಕು. ಮಸಾಲೆ ನೋಡಿ ಚೆನ್ನಾಗಿ ಹಿಡಿದಿದೆ ನೋಡಿ, ಅದು ಒಳ್ಳೆ ಬಣ್ಣ ಬರ್ತದೆ ಫ್ರೈ ಆದ ನಂತರ. ಹಸಿ ವಾಸನೆ ಎಲ್ಲ ಅದರದ್ದು ಹೋಗಿ ಮಸಾಲೆಯ ಪರಿಮಳ, ಟೇಸ್ಟ್ ಎಲ್ಲ ಬರ್ತದೆ ನೋಡಿ. ಈಗ ಚೆನ್ನಾಗಿ ಪರಿಮಳ ಬರ್ತಾ ಉಂಟು ಫ್ರೈ ಆಗುವಾಗಲೇ. ಈ ರೀತಿ ಮಸಾಲೆ ಹಾಕಿ ನಾನು ಡ್ರಮ್ ಸ್ಟಿಕ್ ಫ್ರೈ ಮಾಡಿದ್ದು ಫಸ್ಟ್ ಟೈಮ್. ತುಂಬ ಚೆನ್ನಾಗಿ ಬಂತು, ಎಲ್ಲರೂ ಇಷ್ಟಪಟ್ಟು ತಿಂದರು ಇದನ್ನು. ಅಂದರೆ ಪರಿಮಳ ಮತ್ತು ಮಸಾಲೆಯ ಟೇಸ್ಟು, ಮತ್ತು ಅದು ಕಟ್ಟು ಕೊಟ್ಟಿದ್ದೇವೆ ನೋಡಿ ಚಿಕನ್ ಲೆಗ್ ಪೀಸಿಗೆ. ಆ ಕಟ್ಟೊಳಗೆಲ್ಲ ಮಸಾಲೆ ಇದ್ದು ಒಳಗೆ ಸಪ್ಪೆ ಅಂತ ಅನ್ನಿಸಲೇ ಇಲ್ಲ ಚಿಕನ್. ಇಲ್ಲಾಂದರೆ ಕೆಲವು ಸಲ ಒಳಗೆ ಯಾವುದೇ ಮಸಾಲೆ ಎಳ್ಕೊಳ್ಳದೆ ತಿನ್ನುವಾಗ ಸಪ್ಪೆ ಅನ್ನಿಸ್ತದೆ. ಆದರೆ ಇದರಲ್ಲಿ ಮಸಾಲೆ ಚೆನ್ನಾಗಿರೋದ್ರಿಂದಾಗಿ ಒಳ್ಳೆ ಟೇಸ್ಟ್ ಆಗಿದೆ. ನೀವು ಸಹ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ಹೇಗೆ ಬಂತೆಂದು ನಂತರ ಕಮೆಂಟಲ್ಲಿ ನನಗೆ ತಿಳಿಸಿ. ನೋಡಿ, ಇದು ಫ್ರೈ ಆಗಿದೆ ಈಗ. ಸಾಧಾರಣ ಇನ್ನೊಂದು 5 ನಿಮಿಷ ಮೆಲ್ಲ ಉರಿಯಲು ಫ್ರೈ ಆದರೆ ಸಾಕು. ನಾನೀಗ ಒಂದು 2 ಟೇಬಲ್ ಸ್ಪೂನ್ನಷ್ಟು ಸಣ್ಣಗೆ ಕಟ್ ಮಾಡಿದ ಗೇರು ಬೀಜ ಹಾಕಿದ್ದೇನೆ. ಇದು ಒಂದೊಂದು ನಡುವೆ ತಿನ್ನಲಿಕ್ಕೆ ಸಿಗುವಾಗ ಭಾರಿ ಟೇಸ್ಟ್ ಆಗ್ತದೆ. ಮತ್ತೊಂದು 2 ಎಸಳಿನಷ್ಟು ಕರಿಬೇವು ಕೊನೆಗೆ.
ಇದನ್ನು ಹಾಕಿದ ನಂತರ ಮೆಲ್ಲ ಉರಿಯಲ್ಲಿಯೇ ನಾನು ಇದನ್ನು ಫ್ರೈ ಮಾಡಿದ್ದೇನೆ ನೋಡಿ. ಕ್ಯಾಶು ಮತ್ತು ಕರಿ ಲೀವ್ಸ್ ಒಳ್ಳೆ ಫ್ರೈ ಆಗಿದೆ. ನೋಡುವಾಗಲೇ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ಲ? ಖಂಡಿತ ಟ್ರೈ ಮಾಡಿ ನೋಡಿ ನೀವು ಸಹ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.